ನಮಸ್ಕಾರ ಬಂಧುಗಳೇ, ನಾನು ಮಾತಾಡ್ತಾ ಇದ್ದೀನಿ ಮೊಹಮ್ಮದ್ ಇಮ್ರಾನ್. ನನ್ನ ಟಾಪಿಕ್ ಏನಂತ ಹೇಳಿದ್ರೆ, ಈ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯವ್ರಿಗೆ ನಮ್ಮ ಧ್ವನಿ ಕೇಳಿಸ್ತಾ ಇಲ್ವಾ? ನಮ್ಮ ಇಲ್ಲಿ ಸಮಸ್ಯೆಗಳಾಗಿರೋದು ನಮ್ಮ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ನಮ್ಮ ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಆಗ್ತಾ ಇರೋಂಥ ಅನ್ಯಾಯದ ಬಗ್ಗೆ, ಈ ಕಮಿಟಿಗಳ ಬಗ್ಗೆ, ದೌರ್ಜನ್ಯ ನಡೀತಿರೋ ಬಗ್ಗೆ, ಇಲ್ಲೆಲ್ಲ ಘೋಟಾಲಗಳು ನಡೀತಿರೋ ಬಗ್ಗೆ, ಲೂಟಿಂಗ್ ನಡೀತಿರೋ ಬಗ್ಗೆ ನಿಮ್ಗೆ ಯಾರು ಸಮಸ್ಯೆ, ನಮ್ಮ ಧ್ವನಿ ನಿಮಗೆ ಕೇಳಿಸ್ತಾ ಇಲ್ವಾ? ನಿಮಗೆಲ್ಲ ವಕ್ಫ್ ಬೋರ್ಡ್ ಮಂಡಳಿಗೆಲ್ಲ ಎಷ್ಟೋ ದೂರುಗಳನ್ನೆಲ್ಲ ಕೊಟ್ಟಿದ್ದಾರಲ್ಲ ಈ ಅಲಿಮುಲ್ಲಾ ಶರೀಫ್ ಅವರು, ಮತ್ತು ಈ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ, ಮತ್ತು ಮೈಸೂರಲ್ಲೂ ಕೂಡ ವಕ್ಫ್ ಕಮಿಟಿ ಅಡ್ವೈಸರ್ ಕಮಿಟಿಯವರಿಗೆ, ಮತ್ತು ನಿಮ್ಮ ರಾಜ್ಯ ವಕ್ಫ್ ಮಂಡಳಿಯವ್ರಿಗೆ ಕೊಟ್ಟಿದ್ದಾರೆ ದೂರುಗಳು. ಇವರೇ ತನ್ವೀರ್ ಸೇಠ್ ಸಾಹೇಬ್ರೆ 5 ಕಮಿಟಿಲಿ ಕೂತ್ಕೊಂಡು ನಮ್ಮ ವಕ್ಫ್ ಮಂಡಳಿಯ ರೂಲ್ಸು ರೆಗ್ಯುಲೇಷನ್ಸ್ಗಳೆಲ್ಲ ಉಲ್ಲಂಘನೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಏನು ಇಲ್ಲಿ ಮುಂದೆನೇ ಕೂತಿದ್ದಾರಲ್ಲ ನಮ್ಮ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಚೇರ್ಮನ್ ಸಾಹೇಬರು, ಮುಂದೆನೇ ಇವರು ತನ್ವೀರ್ ಸೇಠ್ ಸಾಹೇಬರು, NR ಕ್ಷೇತ್ರ MLA ಸಾಹೇಬರು, ಅದ್ರ ಬಗ್ಗೆ ನಿಮ್ಗೇನು ಅದ್ರ ಚಕಾರೆ ಆಗಲಿ, ಲೀಗಲ್ ಆ್ಯಕ್ಷನ್ ತೊಗೋಬೇಕಾಗಲಿ ಅಂತ ನಿಮ್ಗೇನು ಗೊತ್ತಾಗ್ತಾನೆ ಇಲ್ವಾ? ಇದನ್ನೆಲ್ಲ ಯಾವಾಗ ನೀವು ತಗೊಳ್ಳೋದು? ಯಾಕೆ ಈ ರೀತಿ ಬಿಟ್ಟಿದ್ದೀರಾ? ಇದು ನೋಡಿ, ನಿಮ್ಮ ಆಸ್ತಿನೂ ಅಲ್ಲ, ನಮ್ಮ ಆಸ್ತಿನೂ ಅಲ್ಲ, ಇದು ಅಲ್ಲಿನ ಹೆಸರು ಆಸ್ತಿ, ಯಾರ ಅಪ್ಪನ ಸೊತ್ತಲ್ಲ. ಇದರಲ್ಲಿ ಕೂತಿರೋದು ಇದೆಲ್ಲ ನಮ್ಮ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಗೆ ನಮ್ಮ ಸರ್ಕಾರದ ವತಿಯಿಂದ ನಿಮಗೆಲ್ಲ ಸ್ಯಾಲ್ರಿ ಕೊಡೋದು. ನಾವು ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನಿಯಿಂದ ನಿಮಗೆಲ್ಲ ಸ್ಯಾಲ್ರಿ ಕೊಡೋದು, ನಿಮ್ಮ ವಕ್ಫ್ ಮಂಡಳಿಗೆ, ವಕ್ಫ್ ಎಂಪ್ಲಾಯೀಸ್ಗಳಿಗೆ ಎಲ್ಲರಿಗೂ. ನೀವು ಇದ್ರ ಮೇಲೆ ಆ್ಯಕ್ಷನ್ ತೊಗೊಂಡು ನಮಗೆಲ್ಲ ನ್ಯಾಯ ದೊರಕಿಸ್ಕೊಡಿ. ನಮ್ಮ ಈ ವಕ್ಫ್ ಮಂಡಳಿಗಳಲ್ಲಿ ಎಷ್ಟು ಇದಾರೆಗಳಲ್ಲಿ ಈ ಹಣ ಕೋಟ್ಯಾಂತರ ರೂಪಾಯಿ, ಮತ್ತು ಈ ಅನ್ವರ್ ಮನಿಪಾಡಿ ರಿಪೋರ್ಟು 2,36,36,000 ಕೋಟಿ ಆ ಹಣ ಎಲ್ಲೋಯ್ತು ಅಂತ ಹೇಳಿ ಅದನ್ನೆಲ್ಲ CBI ಕೊಟ್ಟು ನ್ಯಾಯ ದೊರಕಿಸ್ಕೊಡಿ ನಮ್ಮ ಜನಾಂಗಕ್ಕೆ. ಮತ್ತು ಈ ಕಾಲೇಜು, ಈ ನರ್ಸಿಂಗ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಈ ಹಾಸ್ಪಿಟಲ್ಗಳು, ಸ್ಕೂಲ್ಗಳು, ಸ್ಮಾರ್ಟ್ ಸ್ಕೂಲ್ಸು, ಸ್ಮಾರ್ಟ್ ಕಾಲೇಜಸ್ಸು, ಯೂನಿವರ್ಸಿಟಿಗಳು ಓಪನ್ ಮಾಡಿ ನಮ್ಮ ಜನಗಳಿಗೆ ನ್ಯಾಯ ದೊರಕಿಸ್ಕೊಡ್ರಿ ಸ್ವಾಮಿ. ಅಲಿ ಹುಸೇನಿ ಅವರೇ, ಚೇರ್ಮನ್ ಸಾಹೇಬ್ರೆ, ನೀವೆಲ್ಲ ವಕ್ಫ್ ಮಂಡಳಿ ಕೂತ್ಕೊಂಡು ಏನು ತಿಂಗ್ಳಿಗೆ ಮೀಟಿಂಗ್ ಮಾಡ್ತೀರಾ, ಏನು ತಿಂಗ್ಳಿಗೆ ಅದೇನೋ ಮಾಡ್ತಾಯಿದ್ದೀವಿ ಅಂತೀರಾ? ಏನು ರೀ ಅಭಿವೃದ್ಧಿ ಮಾಡಿದ್ದೀರಾ? ಏನು ಮಾಡಿದ್ದೀರಾ ಹೇಳ್ರಿ? ಹೋಗ್ರಿ, ನಮ್ಮ ಅಣ್ಣ ತಮ್ಮದಿರ ಬಾಂಧವರಿದ್ದಾರೆ, ಅವರ ಮಠಗಳು ನೋಡ್ರಿ, ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಮಾಡೋರೆ, ಎಷ್ಟು ಮೆಡಿಕಲ್ ಕಾಲೇಜ್ಗಳು ಮಾಡಿದ್ದಾರೆ, ಎಷ್ಟು ಸ್ಮಾರ್ಟ್ ಸ್ಕೂಲ್ಸು, ಸ್ಮಾರ್ಟ್ ಕಾಲೇಜಸ್ಸು, ನರ್ಸಿಂಗ್ ಕಾಲೇಜ್ಗಳು ಮಾಡಿದ್ದಾರೆ. ಇದೆಲ್ಲ ನಿಮ್ಗೆ ಗಮನಕ್ಕಿದೆಯೇನ್ರಿ? ನೀವೇನು ಮಾಡಿದ್ದೀರಾ ವಕ್ಫ್ ಮಂಡಳಿಯವರು? ನಮ್ಮ ಬಡವರಿಗೆ ಸೇರಬೇಕಾಗಿದ್ದು ಇನ್ಕಮ್ ಸೋರ್ಸು, ಎಜುಕೇಷನ್, ಹೆಲ್ತಿಂದ ಒಳ್ಳೇದೇನು ಮಾಡಿದ್ದೀರಾ? ನಿಮ್ಮ ವಕ್ಫ್ ಮಂಡಳಿಯಿಂದ ಏನು ಒಳ್ಳೇದಾಗಿದೆ ಜನಗಳಿಗೆ? ಉತ್ತರ ಕೊಡ್ರಿ. ಇಡೀ ಕರ್ನಾಟಕ ರಾಜ್ಯಕ್ಕೆ ನಾನು ನಮ್ಮ ಅಲ್ಲಿನ ಹೆಸರಲ್ಲಿರೋ ಆಸ್ತಿ ಅದಕ್ಕೋಸ್ಕರ ನಾನು ಈ ಹಕ್ಕು ಬಡವ್ರದು ಅಂತಲೇ ನಾನು ಕ್ವಶನ್ ಕೇಳ್ತಾ ಇರೋದು. ನಾನು ಸತ್ತ ಮೇಲೆ ಅದನ್ನು ನನ್ನ ಅಲ್ಲಿನ ನಾನು ಉತ್ತರ ಕೊಡ್ಬೇಕು. ನಾನು ಅದಕ್ಕೆ ಕೇಳ್ತಾ ಇದ್ದೀನಿ, ನೀವೇನು ಮಾಡಿದ್ದೀರಾ? ಏನು ಮಾಡಿದ್ದೀರಾ ಹೇಳಿ? ನಮ್ಮ ಬಡವ್ರ ಬಗ್ಗರಿಗೆ ಒಳ್ಳೇದು ಏನು ಮಾಡಿದೆ, ಏನಾಗೋ ರೀತಿ ಮಾಡಿದರೆ ನಿಮ್ಮ ಕಮಿಟಿಗಳಿಂದ ಏನು ಒಳ್ಳೇದಾಗಿದೆ ಹೇಳಿ ತೋರಿಸಿ. ಜನಗಳು ತೋರಿಸ್ಬಿಟ್ಟು ಉತ್ತರ ಕೊಟ್ಟು ಪುಣ್ಯ ಕಟ್ಟಿಸ್ಕೊಳ್ಳಿ. ಅಲ್ ಹುಸೇನಿ ಚೇರ್ಮನ್ ಸಾಹೇಬ್ರೆ, ಉತ್ತರ ಕೊಡಿಸ್ಕೊಳ್ಳಿ. ಎನ್ ಎ ಹಾರಿಸ್ ಅವರೇ, ಆಮೇಲೆ ಇಲ್ಲಿ ಯಾರು ಡಾಕ್ಟರ್ ನಾಸೀರ್ ಹುಸೇನ್ ಅವರೇ, ನೀವೆಲ್ಲ ಇಲ್ಲಿ IAS ಆಫೀಸರ್ಗಳು, ಅವರೆಲ್ಲ ಎಲ್ಲಿ CEO ಮತ್ತು ಪ್ರಿನ್ಸಿಪಾಲ್ ಸೆಕ್ರೆಟ್ರಿ IAS ಆಫೀಸರು, ಇದೆಲ್ಲ ಏನು ಕೇಳದೆ ಮಾಡದೆ ಇಂಥದ್ದೆಲ್ಲ ಹಿಂಗೆ ಮಾಡ್ಬಿಟ್ಟು ಎಲ್ಲ ಜನಗಳಿಗೆ ಯಾಕ್ರಿ ಹಿಂಗೆ ಗೋಳಾಕೋತಿದ್ದೀರಾ? ಏನು ರೀ ನಮ್ಮ ಜನಕ್ಕೆ ಒಳ್ಳೇದಾಗಿದೆ? ಏನು ವಕ್ಫ್ ಬೋರ್ಡ್ ಮಂಡಳಿಯಿಂದ ಏನೇನು ಒಳ್ಳೇದು ಮಾಡಿದ್ದೀರಾ ನೀವು? ಏನು ಅಭಿವೃದ್ಧಿ ಕಾರ್ಯ ಮಾಡಿದ್ದೀರಾ? ಯಾರಿಗೆ ಡೆವಲಪ್ಮೆಂಟ್ ಆಗೋ ರೀತಿ ಮಾಡಿದ್ದೀರಾ? ಯಾರ ಮನೆಗೆ ಹೋಯ್ತು ಇಷ್ಟೊಂದು ವರ್ಷದಿಂದ ಈ ಆಸ್ತಿಗಳ ಹಕ್ಕುಗಳೆಲ್ಲ, ಈ ಕೋಟ್ಯಾಂತರ ರೂಪಾಯಿ ಎಲ್ಲ ಸರ್ಕಾರದ ಅನುದಾನ ಕೂಡ ಸದುಪಯೋಗ ಬಳಕೆ ಆಗ್ತಿದೆಯಾ? ಯಾರನ್ನು ಕೇಳ್ಬೇಕು ಹೇಳಿ? ಮಾನ್ಯ ಮುಖ್ಯಮಂತ್ರಿಯವರೇ, ಮಾನ್ಯ ಉಪಮುಖ್ಯಮಂತ್ರಿಯವರೇ, ಕೇಂದ್ರ ಸಚಿವರೇ, ಕುಮಾರಸ್ವಾಮಿ ಅವರೇ, ಮಂಡ್ಯ ಜಿಲ್ಲೆ ನಮ್ಮ MP, ಮತ್ತು ನೀವು ಏನು ಯಾರಿಗೆ ಇವ್ರಿಗೆಲ್ಲ ಕೇಳಲ್ವ ನೀವು? ಉತ್ತರ ಕೊಡಿಸಿ ಸ್ವಾಮಿ. ನೀವೆಲ್ಲ ಪಬ್ಲಿಕ್ ರೆಪ್ರೆಸೆಂಟೇಟಿವ್, ಮತ್ತು ನಮ್ಮ ಮುಖ್ಯಮಂತ್ರಿಗಳು ಜವಾಬ್ದಾರಿ ಸ್ಥಾನದಲ್ಲಿರೋರು, ದಯವಿಟ್ಟು ಉತ್ತರ ಕೊಡಿಸಿ ಪುಣ್ಯ ಕಟ್ಟಿಸ್ಕೊಳ್ಳಿ. ಯಾಕೆ ನಿಮ್ಗೆ ಹಿಂಗೆ ಗೋಳಾಕೋತಿದ್ರ ಜನಗಳಿಗೆ, ನಮ್ಮ ಮುಸ್ಲಿಂ ಜನಾಂಗಕ್ಕೆ ಎಲ್ಲರಿಗೂ? ನೀವು ಉತ್ತರ ಕೊಡಿಸಿ ನೀವೆಲ್ಲರೂ.